ಒಂದು ಕಾಲದ ಸಂಘ ಪರಿವಾರದ ನಾಯಕ ಇದೇ ವರ್ಷ ಪ್ರಧಾನಿ ನರೇಂದ್ರ ಮೋದಿ ನಿವೃತ್ತಿ ಆಗ್ತಾರಾ? ಇದೇ ವರ್ಷ ಪ್ರಧಾನಿ ಗಾದಿಯಿಂದ ಇಳಿಯಲಿದ್ದಾರಾ ನರೇಂದ್ರ ಮೋದಿ? ಹುದ್ದೆಯಿಂದ ಇಳಿಯುವಂತೆ ಪ್ರಧಾನಿ ಮೋದಿಗೆ ಆರ್ಎಸ್ಎಸ್ ಒತ್ತಡನ? ನರೇಂದ್ರ ಮೋದಿ ಅವರು ಕೆಳಗಿಳಿತಾರೆ. ಇದೇ ವರ್ಷ ಪ್ರಧಾನಿ ಗಾದಿಯಿಂದ ಇಳಿಯಲಿದ್ದಾರೆ ನರೇಂದ್ರ ಮೋದಿ. ಹುದ್ದೆಯಿಂದ ಇಳಿಯುವಂತೆ ಪ್ರಧಾನಿ ಮೋದಿಗೆ ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒತ್ತಡನ? ಪರೋಕ್ಷ ಸಂದೇಶ ಮೂಲಕ ಇಳಿಯುವಂತೆ ಒತ್ತಡ ಹಾಕಿದ್ಯಾ ಆರ್ಎಸ್ಎಸ್? ಇದೇ ವರ್ಷದ ಸೆಪ್ಟೆಂಬರ್ 17ಕ್ಕೆ ಪ್ರಧಾನಿ ಮೋದಿಗೆ 75 ವರ್ಷ ಆಗುತ್ತೆ. ಪ್ರಧಾನಿ ಮೋದಿಗೆ 75 ವರ್ಷ ತುಂಬಲು 2 ತಿಂಗಳಷ್ಟೇ ಬಾಕಿ ಇರೋದು. 69 ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ 75 ವರ್ಷ ಭರ್ತಿಯಾಗುತ್ತೆ. ಪ್ರಧಾನಿ ಹುದ್ದೆಯಿಂದ ಇಳಿಯುವಂತೆ ಮೋದಿಗೆ ಸಾರ್ವಜನಿಕ ಒತ್ತಡದ ತಂತ್ರ. ಬಹಿರಂಗ ಹೇಳಿಕೆಗಳನ್ನ ಕೊಟ್ಟು ಒತ್ತಡ ಹಾಕ್ತಾ ಇದೆಯಾ ಆರ್ಎಸ್ಎಸ್? ಇದೇ ವರ್ಷ ಪ್ರಧಾನಿ ನರೇಂದ್ರ ಮೋದಿ ನಿವೃತ್ತಿ ಆಗ್ತಾರಾ? ಸಂಘ ಪರಿವಾರದ ನಾಯಕ ಇದೇ ವರ್ಷ ಪ್ರಧಾನಿ ಗಾದಿಯಿಂದ ಇಳಿಯಲಿದ್ದಾರಾ ಮೋದಿ? ಆರ್ಎಸ್ಎಸ್ ಮುಖಂಡರ ಬಹಿರಂಗ ಹೇಳಿಕೆಯನ್ನ ತಡೆಯೋರು ಯಾರು? ಅದರ ವಿರುದ್ಧ ನಕಾರಾತ್ಮಕವಾಗಿ ಮಾತನಾಡುವವರು ಯಾರು? ಅದರ ವಿರುದ್ಧ ತೊಡೆ ತಟ್ಟಿ ನಿಲ್ಲೋದಕ್ಕೆ ಯಾರಿಗೆ ತಾಕತ್ತಿದೆ? ಪ್ರಧಾನಿ ಮೋದಿ ಆಗಲಿ, ಯೋಗಿ ಆದಿತ್ಯನಾಥ್ ಆಗಲಿ, ಅಮಿತ್ ಶಾ ಆಗಲಿ, ಯಡಿಯೂರಪ್ಪನವರಾಗಿರಲಿ, ಬಿ.ವೈ. ವಿಜೇಂದ್ರ ಆಗಿರಲಿ, ಪ್ರತಾಪ್ ಸಿಂಹ ಆಗಿರಲಿ, ಯಾರಿಗೂ ಧಮ್ಮು ಇಲ್ಲ ಅದರ ವಿರುದ್ಧವಾಗಿ ನಿಂತುಕೊಳ್ಳೋದಕ್ಕೆ. ಸೊ ಆರ್ಎಸ್ಎಸ್ ನಾಯಕ ಪರೋಕ್ಷವಾಗಿ ನರೇಂದ್ರ ಮೋದಿ ಅವರಿಗೆ ಸಾಕು 75 ವರ್ಷ, ಮತ್ತೊಬ್ಬರಿಗೆ ಅವಕಾಶ ಕೊಡಿ ಅನ್ನುವಂಥ ಸಂದೇಶವನ್ನು ಕೊಡ್ತಿದ್ದಾರಾ? ಪರೋಕ್ಷ ಸಂದೇಶ ಮೂಲಕ ಇಳಿಯುವಂತೆ ಒತ್ತಡ ಹಾಕಲಾಗ್ತಾ ಇದೆಯಾ ಆರ್ಎಸ್ಎಸ್ ನಾಯಕ? ಇದೇ ವರ್ಷ ಸೆಪ್ಟೆಂಬರ್ 17 ಬಂದ್ರೆ ಪ್ರಧಾನಿ ನರೇಂದ್ರ ಮೋದಿಗೆ ಆಗೋದು 20-25 ವರ್ಷ ಅಲ್ಲ, 75 ವರ್ಷ. 75 ವರ್ಷ ಭರ್ತಿ ಆಗುತ್ತೆ. ಯಾರಿಗೆ? ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಇನ್ನಾದ್ರೂ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಯಿರಿ ಅಂತೇಳಿ ಆರ್ಎಸ್ಎಸ್ ಒತ್ತಡ ಹಾಕ್ತಾ ಇದೆಯಾ? ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದು ವಿಚಾರವೂ ಇದೆ, ಅದನ್ನು ಹೇಳ್ತೀವಿ. ಆದರೆ ನರೇಂದ್ರ ಮೋದಿ ಅವರ ಆಡಳಿತ ಸಾಕು ಅನ್ನಿಸಿ ಬಿಡ್ತಾ ಆರ್ಎಸ್ಎಸ್ಗೆ. ಸಾಕು ಅನ್ನಿಸಿ ಬಿಡ್ತಾ ಆರ್ಎಸ್ಎಸ್ಗೆ. ಆರ್ಎಸ್ಎಸ್ ಅಂದುಕೊಂಡಂತೆ ನರೇಂದ್ರ ಮೋದಿ ಮಾಡ್ತಾ ಇಲ್ವಾ ಕೆಲಸನ? 2025ರ ಒಳಗಾಗಿ ಇಡೀ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಸಂಕಲ್ಪ ಹೊತ್ತುಕೊಂಡಿದ್ದ ಆರ್ಎಸ್ಎಸ್ಗೆ ನರೇಂದ್ರ ಮೋದಿ ಇರೋದು ಇಷ್ಟ ಇಲ್ವಾ? ನಿಮಗೆ 75 ವರ್ಷ ತುಂಬಿದಾಗ ನೀವು ಕೆಳಗಿಳಿದು ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು. 75 ವರ್ಷದ ಬಳಿಕವೂ ಶಾಲು ಹಾಕಿ ನಿಮಗೆ ಸನ್ಮಾನಿಸ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ನೀವು ಇಳಿಯಬೇಕು ಅಂತ. ನಿಮಗೆ ವಯಸ್ಸಾಗಿದೆ, ಪಕ್ಕಕ್ಕೆ ಸರೀರಿ, ಇತರರಿಗೆ ಅವಕಾಶ ಕೊಡಿ ಎಂದರ್ಥ. ಮರಾಠ ಪೇಶ್ವೆ ರಾಜ ಮೊರೋಪಂತ್ ಪಿಂಗ್ಲೆ ಈ ಮಾತನ್ನ ಆಡಿದ್ರು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆ. ಮೋಹನ್ ಭಾಗವತ್ ಹೇಳಿಕೆಯ ಬೆನ್ನಲ್ಲೇ ಪ್ರಧಾನಿ ಮೋದಿ ನಿವೃತ್ತಿಯ ಚರ್ಚೆಗಳಾಗ್ತಾ ಇದೆ. ಪರೋಕ್ಷವಾಗಿ ಪ್ರಧಾನಿ ಮೋದಿಗೆ ಆರ್ಎಸ್ಎಸ್ ಸಂದೇಶ ಎಂಬ ಚರ್ಚೆಗಳು ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಿವೃತ್ತಿಯ ಸುಳಿವನ್ನ ಕೊಟ್ರ ಆರ್ಎಸ್ಎಸ್ ನಾಯಕ 23-25ರ ಒಳಗಾಗಿ ಹೆಡ್ಗೇವಾರ್ ಸೇರಿದಂತೆ ಅನೇಕ ನಾಯಕರು ಕೂತ್ಕೊಂಡು 7 ಜನ ನಾಯಕರ ಸಾನ್ನಿಧ್ಯ ಮತ್ತು ಸಮಕ್ಷಮದಲ್ಲಿ ನಿರ್ಮಿತಗೊಂಡ ಆರ್ಎಸ್ಎಸ್ ಎನ್ನುವಂತಹ ಅವರೇ ಹೇಳಿಕೊಳ್ಳುವಂತೆ ರಾಷ್ಟ್ರೀಯವಾದಿ ಖಟ್ಟರ್ ಹಿಂದುತ್ವವಾದದ ಸಿದ್ಧಾಂತವನ್ನ ಮೈಗೂಡಿಸಿಕೊಂಡ ಮನುಸ್ಮೃತಿ ಸಿದ್ಧಾಂತವನ್ನ ಬಲಗೈಯಲ್ಲಿ ಹಿಡ್ಕೊಂಡು ಸಂಘಟನೆ ಮಾಡಿ 2025ಕ್ಕೆ 100 ವರ್ಷ ಭರ್ತಿಯಾಗುತ್ತೆ. ಆರ್ಎಸ್ಎಸ್ಸಿನ ಸಂಕಲ್ಪ ಮತ್ತು ಸಿದ್ಧಾಂತ 2025ರ ಒಳಗಾಗಿ ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕು. ಆ ಸಂಕಲ್ಪವನ್ನ ಹೊತ್ಕೊಂಡು ಈ ಘಳಿಗೆವರೆಗೂ ಕೂಡ ಸಿದ್ಧಾಂತವನ್ನ ಹೆಗಲ ಮೇಲೆ ಮತ್ತು ಹೃದಯದಲ್ಲಿ ಇಟ್ಕೊಂಡು ಓಡಾಡ್ತಿರ್ತಕ್ಕಂಥ ಆರ್ಎಸ್ಎಸ್ ಪರೋಕ್ಷವಾಗಿ ನರೇಂದ್ರ ಮೋದಿ ಸ್ಥಾನದಿಂದ ಕೆಳಗಿಳಿಬೇಕು ಎನ್ನುವಂತಹ ಸಂದೇಶವನ್ನ ಸಾರ್ತಾ ಇದೆಯಾ? ಅದಕ್ಕೆ ಕಾರಣ ಏನು? ಮೋಹನ್ ಭಾಗವತ್ ತನ್ನ ಭಾಷಣದಲ್ಲಿ ಹೇಳ್ತಾರೆ, ನಿಮಗೆ ಈಗಲೂ ಶಾಲು ಹೊದಿಸಿ ಸನ್ಮಾನ ಮಾಡ್ತಿರೋದು ಯಾಕೆ ಗೊತ್ತಾ? ಅದರ ಅರ್ಥ ಏನು ಗೊತ್ತಾ? ಹಾಗಾದ್ರೆ ಮೋಹನ್ ಭಾಗವತ್ ಏನು ಹೇಳಿದ್ರು? ನರೇಂದ್ರ ಮೋದಿ ಅವರಿಗೆ ಇಂಡೈರೆಕ್ಟ್ಲಿ ಟಾಂಗ್ ಕೊಟ್ರ? ಹಾಗಾದ್ರೆ ಭಾಗವತ್ ಭಾಷಣ ಕೇಳಿಸ್ಕೊಂಡು ಬರೋಣ.
त्यांचे शब्द आहेत और म्हणून उच्चार करू. मैं जब मर जाऊंगा तभी पहले लोग पत्थर मार के देखेंगे कि सचमुच मर गया. मग ते असं म्हणाले 75 वर्ष का आपने किया लेकिन मैं इसका अर्थ जानता हूँ. 75 वर्ष की साल जब उड़ी जाती है तो उसका अर्थ ये होता है कि अब आपकी आयु हो गई, अब जरा बाजू हमको करने. म्हणजे त्यांच्या गौरवाकरता गौरवाचा भाव मनात घेऊन सगळं होतं, त्याच्यात तो गौरव आपल्याला चिकटू नये ह्याची ते स्वतःच काळजी घ्यायची. आणि असा विनोदाचा सुरा चालून तो चिकटणारा गौरव सगळा सोडून बाहेर टाकायचा. त्यांचे शब्द आहेत म्हणून उच्चार करू. मैं जब मर जाऊंगा तभी पहले लोग पत्थर मार के देखेंगे कि सचमुच मर गया. मग ते असं म्हणाले 75 वर्ष का आपने किया लेकिन मैं इसका अर्थ जानता हूँ. 75 वर्ष की साल जब उड़ी जाती है तो उसका अर्थ ये होता है कि अब आपकी आयु हो गई, अब जरा बाजू हमको करने. ನರೇಂದ್ರ ಮೋದಿಯವರು ಅಧಿಕಾರದಿಂದ ಕೆಳಗಿಳಿಬೇಕು ಎನ್ನುವಂತಹ ಅರ್ಥಗಳಲ್ಲಿ ಪರೋಕ್ಷವಾಗಿ RSSನ ಮುಖಂಡ ಅಥವಾ RSSನ ಏನು ರಾಷ್ಟ್ರೀಯ ಸಂಚಾಲಕ ಮೋಹನ್ ಭಾಗವತ್ ಒಂದು ಭಾಷಣ ಮಾಡ್ತಾರೆ. ನಿಮಗೆ ಈ ಘಳಿಗೆವರೆಗೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ, ಜನ ಶಾಲು ಹೊದಿಸ್ತಾ ಇದ್ದಾರೆ, ಹೆಸರು ಹೇಳೋದಿಲ್ಲ ಮನುಷ್ಯ. ಯಾಕೆ, ಅದರ ಕಾರಣ ಏನು ಅಂತ ಹೇಳಿದ್ರೆ ನೀವು ಕೆಳಗಿಳಿಬೇಕು ಎನ್ನುವಂಥ ಅರ್ಥವನ್ನು ಕಲ್ಪಿಸುತ್ತೆ ಅನ್ನೋ ತರಹ ಭಾಷಣ. ಅದು ಪರೋಕ್ಷ ಸಂದೇಶವನ್ನು ಸಾರಲಾಯ್ತಾ. ಕೆಲವರು ಹೇಳ್ತಾರೆ RSSನ ನಾಯಕರು, ನರೇಂದ್ರ ಮೋದಿ ಇದ್ದ ಸ್ಥಾನದಲ್ಲಿ ಯೋಗಿ ಆದಿತ್ಯನಾಥ್ ಇದ್ರೆ ಭಾರತದ ಚಿತ್ರಣ ಬದಲಾಗುತ್ತೆ. ಯೋಗಿಗಿಂತ ಹೆಚ್ಚು ಮಾತನಾಡೋದು ಯೋಗಿ ಪಕ್ಕದಲ್ಲೇ ನಿಂತುಕೊಳ್ಳುವಂತಹ ಬುಲ್ಡೋಸರ್. ಒಂದೊಂದು ವರ್ಗ ಮಾತಾಡುತ್ತೆ, ಇನ್ನು ಕೆಲವರ್ಗ ಮಾತಾಡುತ್ತೆ ಯೋಗಿ ಆದಿತ್ಯನಾಥ್ ಬರಬಹುದಾದ ಸ್ಥಾನಕ್ಕೆ ಅಮಿತ್ ಶಾ ಬಂದ್ರೆ ಕತೆ ಬೇರೆ ಆಗುತ್ತೆ. ಗಡಿಪಾರಿಗೆ ಒಳಪಟ್ಟ ವ್ಯಕ್ತಿಯಿಂದ ದೇಶದಾದ್ಯಂತ ಅನೇಕರ ಗಡಿಪಾರ ಆಗುತ್ತೆ ಎನ್ನುವಂತಹ ಒಂದು ತರಹದ ವಾದ. ನರೇಂದ್ರ ಮೋದಿ ಹಾಗಾದ್ರೆ ನಿವೃತ್ತಿ ಪಡಿತಾರ? ರಾಜಕಾರಣದಲ್ಲಿ, ರಾಷ್ಟ್ರೀಯ ರಾಜಕಾರಣದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ ಮೋಹನ್ ಭಾಗವತ್ ಅವರ ಭಾಷಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.